ಸೆಕ್ಸ್ ಆದಾಗ ಅದು ಫೋರ್ಸಿಬಲ್ ಹಿಂದೆ ಹೋಗಿ ಇಷ್ಟಪ್ಪ ಊದ್ಕೊಂಡು ಭೀಮನ್ ಗದೆ ಆಗಿರುತ್ತೆ. ಅದು ಟೈಮ್ನಲ್ಲೂ ನಮ್ಮ ಹತ್ರ ಬರ್ತಾರೆ. ಅದನ್ನ ಪ್ಯಾರಾಫೈಮೋಸಿಸ್ ಅಂತೀವಿ. ಅದರಿಂದ ದಯವಿಟ್ಟು ಅದರ ಉದ್ದ, ಗಾತ್ರ, ಲೆಂತ್ ಜೀನ್ಸ್ ಮೇಲೆ ಹೋಗುತ್ತೆ. ಅದರಿಂದ ಅದು ಎಷ್ಟು ಅನೇಕ ಯಂಗ್ಸ್ಟರ್ಸ್ಗೆ ಎರಡು ಗೊಂದಲ. ಒಂದು ಅಸ್ತಮೈಥುನ, ಒಂದು ಶೀಘ್ರ ಸ್ಖಲನ, ನೈಟ್ ಎಜಾಕ್ಯುಲೇಷನ್. ಇದ್ರ ಬಗ್ಗೆ ಅವರಿಗೆ ಏನೇನೋ ತಪ್ಪು ಮಾಹಿತಿಗಳು. ನೋಡಿ, ಈ ಟಾಪಿಕ್ 3rd MBBS ನೊಳಗಿದ್ದಾಗ ನಮ್ಮ ಫಾರೆನ್ಸಿಕ್ ಸೈನ್ಸ್ ನಲ್ಲಿ ಇದು ಒನ್ ಆಫ್ ದಿ ಶಾರ್ಟ್ ನೋಟ್ ಕ್ವಶನ್ ನಮಗೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ವಾಟ್ ಈಸ್ ಮಾಸ್ಟರ್ಬೇಷನ್ ಅಂತ, ಹಸ್ತಮೈಥುನ ಅಂತ. ಇದು ನಾಟ್ ಓನ್ಲಿ ಗಂಡು ಮಕ್ಕಳು, ಹೆಣ್ಣು ಮಕ್ಕಳಲ್ಲೂ ಕೂಡ ಇದು ಇರುತ್ತೆ. ಇನ್ಫ್ಯಾಕ್ಟ್ ನನ್ನ ಟೀಚರ್ ತಂಗವೇಲು ಅಂತ ಇದ್ರು, ಪಾಠ ಮಾಡೋಗೆ ನಮ್ಗೆಲ್ಲ ಮುಜುಗರ ಮೆಡಿಕಲ್ ಸ್ಟೂಡೆಂಟ್ಸ್ ಒಂದ ಕ್ಲಾಸ್ ಅಲ್ಲಿ. ಅವ್ರು ಬಂದು ಎಷ್ಟು ಬೋಲ್ಡ್ ಆಗಿ ಹೇಳೋರು ಅಂದ್ರೆ, ಯಾರಾದ್ರೂ ಹಸ್ತಮೈಥುನ ಮಾಡ್ಕೊಳ್ಳಿಲ್ಲ ಅಂದ್ರೆ 2 ಪಾಸಿಬಿಲಿಟಿ: ಈ ಮಸ್ಟ್ ಬಿ ಗಾಡ್, ಈ ಮಸ್ಟ್ ಬಿ ಎ ಟೆರಿಬಲ್ ಲೈಯರ್, ಅಂದ್ರೆ ಸುಳ್ಳು ಹೇಳೋರು ಅಂತ. ಈ ಕೆನಾಟ್ ಬಿ ಗಾಡ್, ಯಾಕಂದ್ರೆ ಈವನ್ ಗಾಡ್ ವುಡ್ ಹ್ಯಾವ್ ಡನ್ ಮಾಸ್ಟರ್ಬೇಷನ್ ಒಂದ್ ಸಾರ್ಟ್ ತರ ಹೇಳೋರು. ಅಷ್ಟು ಇಂಪಾರ್ಟೆಂಟ್. ಅವಾಗೆಲ್ಲ ನಮ್ಗೊಂಥರ ಮುಜುಗರ. ಇವತ್ತು ಸೋಷಿಯಲ್ ಮೀಡಿಯಾ ಹೆಂಗಾಗಿದೆ ಅಂದ್ರೆ ಜನಗಳು ಅವ್ರವರೇ ಏನೇನೋ ಅಸೆಸ್ ಮಾಡಿ. ಈ ಹಸ್ತಮೈಥುನ ಅಂದ್ರೆ ಮ್ಯಾರಿಡ್ ಪೀಪಲ್ಸ್, ಈವನ್ ಮ್ಯಾರಿಡ್ ಪೀಪಲ್ಸ್ ಸೆಕ್ಷುಯಲ್ ಗ್ರಾಟಿಫಿಕೇಶನ್ ಅಂದ್ರೆ ಏನೋ ಆಗಬೇಕು, ಹಾಗೆ ತಮ್ಮ ಪ್ರೈವೇಟ್ ಪಾರ್ಟ್ ನ ಮಾಡೋದಿದೆಯಲ್ಲ, ಹಸ್ತದಲ್ಲಿ ಅದನ್ನ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದು. ಅದನ್ನ ಡೀಟೇಲ್ಸ್ ಬೇಡ, ಬಟ್ ಮಾಡ್ಕೋತಾರೆ. ಅನ್ಫಾರ್ಚುನೇಟ್ಲಿ ಅನೇಕ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ. ನೀವು ನೋಡಿ, ಯಾರ್ದ ನಾವು 98% ತಗೊಂಡಿರ್ತಾನೆ SSLC ಅಲ್ಲಿ, ಯಾವ್ದೋ ಸಿಟೀಸ್ ಕಾಲೇಜ್ನಲ್ಲಿ ಅವನು PUC ಸೇರ್ಕೋತಾನೆ. ಒಂದೆರಡು ದಿನ ಆದ್ಮೇಲೆ ಅನ್ಫಾರ್ಚುನೇಟ್ಲಿ ಫ್ರೆಂಡ್ಶಿಪ್ ಇಂದನೋ ಅಥವಾ ವಯಸ್ಸಿಗೆ ತಕ್ಕಂಗೆ ಅವನ ರಾತ್ರಿ ಹೊತ್ತು ಸೀರಿಯಸ್ ಸ್ಖಲನ ಆಗುತ್ತೆ, ಅಂದ್ರೆ ಉದ್ರೇಕಗೊಳ್ಳುತ್ತದೆ. ಇದು ಕ್ವೈಟ್ ನ್ಯಾಚುರಲ್ ಫೆನಾಮಿನ. ಕನಸಿನಲ್ಲಿ ಹೀರೋಯಿನ್ ಬರ್ತಾಳೆ, ಅವನಿಗೆ ಬೇಕೋ ಬೇಡವೋ ಅದೇ ಇವೆಲ್ಲ ಆಗ್ತವೆ. ಇದು ನೋಡೋ ಅಷ್ಟೊತ್ತಿಗೆ ಅವನಿಗೆ ಪ್ಯಾಂಟ್ ಎಲ್ಲ ಚಡ್ಡಿ ಎಲ್ಲ ತ್ಯಾವಾಗಿರುತ್ತೆ. ಸೀರಿಯಸ್ ಸ್ಖಲನ, ನೈಟ್ ಸೆಕ್ರೀಷನ್ ಅಂತೀವಿ ನಾವು. ಇನ್ ಕೆಲವರಿಗೆ ಹಸ್ತಮೈಥುನ ಮಾಡಿದಾಗೆ ಜಾಕ್ಯುಲೇಷನ್. ಅನ್ಫಾರ್ಚುನೇಟ್ಲಿ ಅವನಿಗೆ ಖುಷಿ ಆಗುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಪ್ರಜಾಮತ ಅಂತ ಒಂದು ಬುಕ್ನಾಗ ಓದಿರ್ತಾನ ಅವನು, 1 ತೊಟ್ಟು ವೀರ್ಯ 20 ತೊಟ್ಟು ರಕ್ತಕ್ಕೆ ಸಮಾನ ಅಂತ. ಅನ್ಫಾರ್ಚುನೇಟ್ಲಿ ಅದು ಕರೆಕ್ಟ್ ಅಲ್ಲ. ಡಿಪ್ರೆಷನ್ಗೆ ಹೋಗ್ತಾನೆ. ಇಂಥ ಮಕ್ಕಳು ಓದಿದ್ರು ಕಾನ್ಸಂಟ್ರೇಷನ್ ಅಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಬ್ಬ ವೈದ್ಯನಾಗಿ ಅನೇಕ ತಂದೆ ತಾಯಿಗಳಿಗೆ ಅವ್ರು ಗೈಡ್ ಮಾಡಕ್ಕಲ್ಲ. ಈ ಹುಡುಗನಿಗೆ ಗೊತ್ತಿಲ್ಲ, ಅಪ್ಪ ಅಮ್ಮನ್ ಕೇಳ್ಬೇಕಾ, ಕೇಳಕ್ ಆಗಲ್ಲ. ಫ್ರೆಂಡ್ಸ್ ಕೇಳಿದ್ರೆ ತಪ್ಪು ಮಾಹಿತಿ, ಟೀಚರ್ಸು ಹೇಳಲ್ಲ, ಡಾಕ್ಟರ್ಗಳ ಹತ್ರ ಕೇಳಕ್ ಆಗಲ್ಲ. ಹೀಗಾಗಿ ಇವನು ಗೊಂದಲಕ್ಕೆ ಸಿಕ್ಕಾಕೊಂಡು ಹಸ್ತಮೈಥುನ ಮಾಡಿ ನನಗೆ ಶಕ್ತಿ ಎಲ್ಲ ಹೊರಟೋಯ್ತು, ವೀರ್ಯ ಎಲ್ಲ ಹೊರಟೋಯ್ತು. ದಯವಿಟ್ಟು ಕೇಳಿ, ಹಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಹಂಗನ್ಕೊಂಡು ಅಂಜನಪ್ಪ ಡಾಕ್ಟರ್ ಹೇಳಿದ್ರು ಮಾಡ್ಕೋತೀನಿ, ಹಂಗೇನಿಲ್ಲ. ನೀವು ಮಾಡ್ಕೊಳ್ತಿದ್ರೆ ನಿಮ್ಗೆ ಹೇಳ್ತಿರೋ ಧೈರ್ಯನ. ಸೊ ನೀವು ಆ ಅಭ್ಯಾಸ ಇದ್ರೆ ಲಿಮಿಟ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಅದರಿಂದ ಯಾವ ಬಾಡಿಯಿಂದ ಬ್ಲಡ್ ಲಾಸ್ ಆಗಲ್ಲ, ನಿಮ್ ಶಕ್ತಿ ಹೋಗಲ್ಲ, ನಿಮ್ ಮೆಮೊರಿ ಹೋಗಲ್ಲ, ನಿಮ್ ಇಂಟೆಲಿಜೆನ್ಸ್ ಹೋಗಲ್ಲ. ಇದು ಯಾಕೆ ಹೇಳ್ತಿದೀನಿ ಅಂದ್ರೆ, ಒಂದ್ ತಂದೆ ಒಂದ್ ಸಾರಿ ಮಗನ ಕಾಚನ್ ಎತ್ಕೊಂಡ್ ಬರ್ತಾನೆ ಬ್ಯಾಗ್ನಾಗ ಹಾಕೊಂಡು, ಅವ್ನಿಗೆ ಗೊತ್ತಿಲ್ದಾಗ ಮಗ ಹಿಂಗ್ ಮಾಡ್ಕೋತಾನೆ. ನಾನು ಅವ್ರಿಗೊಂದ್ ಸಿಂಪಲ್ ಕ್ವಶನ್ ಕೇಳಿದೆ ಮಾಗಡಿ ಕಡೆಯವ್ರು, ರಾಯ್ರೆ ನೀವ್ ಎಷ್ಟು ವರ್ಷಕ್ಕೆ ಮದ್ವೆ ಆದ್? ಅಯ್ಯೋ ಡಾಕ್ಟ್ರೆ ನಾವ್ 18 ವರ್ಷಕ್ಕೆಲ್ಲ ನಮ್ಮ ಅಪ್ಪ ಮದ್ವೆ ಮಾಡ್ಬಿಟ್ಟ. ಆಗಿನ ಕಾಲದಲ್ಲೆಲ್ಲ ಹೊಸಕೆ ಹಾಕಿದ್ರೆ ಹಳ್ಳಿ ಕಡೆ ಹೆಣ್ಮಗಳು ದೊಡ್ಡ ಆಳಾಗಿದೆ 13 ವರ್ಷಕ್ಕೆ ಮದುವೆ. ಈಗಿನ ಮಕ್ಕಳು 28, 30, 36 ಆಗಲ್ಲ. ಇದೊಂದು ಫಿಸಿಯೋಲಾಜಿಕಲ್ ಫೆನಾಮಿನ. ಜನಗಳು ಹಿಂಗ್ ಹೇಳ್ತೀನಿ, ದಿನ ಹೆಂಗ್ ರಿಸರ್ಚ್ ಮಾಡ್ತೀರಿ, ಊಟ ಮಾಡ್ತೀರಿ, ಸಂಡಾಸ್ ಹೋಯ್ತೀರಿ, ಅದೇ ತರ ವೀರ್ಯ ಸ್ಖಲನ ಒಂದು ಫಿಸಿಯೋಲಾಜಿಕಲ್ ಈವೆಂಟ್. ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ, ಮಾಡ್ಕೊಳ್ಳೇ ಬೇಡ. ನನಗೆ ನಿಜವಾಗ್ಲೂ ಈ ಮಾತನ್ನ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಒಳಗೆ ಹೋದವಾಗೆ ನನಗೆ ಹೆಂಗ್ ಹೇಳಿದ್ರು ಅಂದ್ರೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಅವ್ರನ್ನ ಕಂಡ್ರೆ ಅತ್ಯಂತ ಗೌರವ. 39 ವರ್ಷಕ್ಕೆ ತೀರ್ಕೋತಾರೆ. ಅದಕ್ಕೆ ಈ ತಪ್ಪು ಹೆಂಗ್ ಹೇಳಿದ್ರು ಅಂದ್ರೆ, ನನಗೆ ಎಂತ ಕಟ್ಟ ಬ್ರಹ್ಮಚಾರಿ ಅಂದ್ರೆ, 1 ತೊಟ್ಟು ವೀರ್ಯನು ಈಚೆ ಬಿಟ್ಟಿರಲಿಲ್ಲ, ಅದು ಅಕ್ಯುಮುಲೇಟ್ ಆಗಿ ಕುದಿಗೆ ಬಂದು ಚೋಕಾಗಿ ಸತ್ತೋಗ್ಬಿಟ್ರು ಅಂತ. ನಾನು ಡಾಕ್ಟರ್ ಆದ್ಮೇಲೆ ಗೊತ್ತಾಯ್ತು ಅದು ತಪ್ಪು ಮಾಹಿತಿಯ. ಪಾಪ ಅವರು he was a juvenile diabetic, ಇನ್ನ ಇನ್ಸುಲಿನ್ ಕಂಡಿರ್ತಿರ್ಲಿಲ್ಲ. ಸೊ ಡಯಾಬಿಟಿಸ್ ಕಾಂಪ್ಲಿಕೇಶನ್ ವಿವೇಕಾನಂದರು ಸತ್ತೋಗ್ತಾರೆ. ಅವ್ರಿಗಾದ ಗೌರವ ಅವ್ರಿಗಿದೆ, ಬಟ್ ತಪ್ಪು ಮಾಹಿತಿಗಳಿಗೆ ಹೆಂಗೆ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದೀನಿ. ಅದರಿಂದ ಇದು ಸಮಯದಲ್ಲಿ ಇನ್ನೊಂದು ನನಗೆ ತುಂಬಾ ಫೋನ್ ಬರ್ತಾವ ಬೆಳಗ್ಗೆನೆ ಗುಲ್ಬರ್ಗದಿಂದ, ನನ್ನ ಶಿಶ್ನ ಯಾಕ್ದು ಚಿಕ್ಕದೈತೆಲ್ಲ ಸಾರ್ ಅಂತ. ಈ ಶಿಶ್ನದ ಗಾತ್ರ ಮತ್ತೆ ಉದ್ದ ನಾನು ಬಹಳ ಸಾರಿ ಸಿಂಪಲ್ ಆಗಿ ಒಂದ್ ವರ್ಡ್ ಹೇಳ್ಬಿಡ್ತೀನಿ, ಇಟ್ ಈಸ್ ನಾಟ್ ದ ಲೆಂತ್, ಇಟ್ ಈಸ್ ದ ಸ್ಟ್ರೆಂತ್. ಹಂಗಂದ್ರೆ ಏನ್ರಿ ಡಾಕ್ಟ್ರೆ, ಎಷ್ಟೊತ್ತು ಉದ್ರೇಕ ಆಗಿರುತ್ತಲ್ಲ ಅದನ್ನ ನಾವು ಸ್ಟ್ರೆಂತ್ ಅಂತ. ಆಕ್ಚುಲಿ ಎರೆಕ್ಟ್ ಪೀನಿಸ್ ಶುಡ್ ಬಿ ಲೈಕ್ ಎ ಸ್ಟೋನ್ ಅಂತೀವಿ ನಾವು. ಬಟ್ ಅನೇಕರಿಗೆ ಉದ್ರೇಕನೂ ಆಗಲ್ಲ, ಆದ್ರೆ ವೀರ್ಯ ಸ್ಖಲನ ಬಹಳ ಬೇಗ ಆಗುತ್ತೆ. ಅದನ್ನ ಪ್ರಿಮೆಚೂರ್, ಇಟ್ಸ್ ಎ ವೆರಿ ಬಿಗ್ ಟಾಪಿಕ್. ನಿಮ್ಗೆ ಅಷ್ಟೆಲ್ಲ ಡೀಟೇಲ್ ಬೇಡ. ನೀವೇನ್ ಪೋರ್ನ ಒಳಗೆ ನೋಡ್ತಿರಲ್ಲ, ಗಂಟೆಗಳ ಗಟ್ಲೆ ಸೆಕ್ಸ್ ಮಾಡೋದನ್ನ ನೀವು ಓಪನ್ ಆಗೇ ನೋಡ್ತೀರಿ. ಸಿಂಗಾಪುರ್ಗೆ ಹೋದ್ರೆ ಪೂತು ನೋಡ್ಬೋದು, ಆಮ್ಸ್ಟರ್ಡಾಮ್ ಹೋದ್ರೆ ನೀವು ಸೆಕ್ಷುವಲ್ ಆಕ್ಟ್ ನೋಡ್ಬೋದು,
ಅಯ್ಯೋ ಎಷ್ಟೊತ್ತು ಮಾಡ್ತಾನಲ್ಲ ಇವನು ಅಂತ ನಾವೇ ನೋಡಿದ್ರೆ 3 ನಿಮಿಷನೂ ಆಗ್ಲಿಲ್ಲ ಅಂತ 45 ಸೆಕೆಂಡ್ಸ್ನಲ್ಲೇ ವೀರ್ಯಸ್ಖಲನ ಆಗತ್ತೆ. ಆಮೇಲೆ ಲೆಂತ್ ಆಫ್ ದಿ ಪೀನಿಸ್ ನೀವು ನೋಡ್ತಿರ್ತೀರಿ, ಒಬ್ಬ ಯುರೋಪಿಯನ್ ಹೆಂಡತಿ ಜೊತೆಲಿ ವಾಕ್ ಮಾಡ್ತಾ ಇರ್ತಾನೆ ನೇಕೆಡ್, ಬಟ್ ಸಡನ್ ಆಗಿ ಒಬ್ಬ ಆಫ್ರಿಕಾದವನ್ ಬರ್ತಾನೆ, ಇವೆಲ್ಲ ನೋಡ್ತೀವಿ ಯೂಟ್ಯೂಬ್ ನಲ್ಗೆ. ಅವನಿಗೆ ಆಲ್ಮೋಸ್ಟ್ 3ರಷ್ಟು ಇಷ್ಟು ದೊಡ್ಡದಿರುತ್ತೆ. ಸೊ ಅವಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ದೊಡ್ಡ ಪೀನಿಸ್. ಹೆಣ್ಮಕ್ಳಿಗೂ ಅಷ್ಟೇನೆ, ಏನೇನೋ ಇಮ್ಯಾಜಿನೇಷನ್. ಪೀನಿಸ್ ಬಗ್ಗೆ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡಿ. ಯುವರ್ ಪೀನಿಸ್ ಇಸ್ ಡಿಟರ್ಮೈಂಡ್. ನೀವ್ ಎಷ್ಟು ಹೈಟ್ ಆಗ್ತೀರಿ, ನಿಮ್ದು ಪೀನಿಸ್ ಎಷ್ಟು ಉದ್ದ. ಆಮೇಲೆ ಮನುಷ್ಯನ ದೇಹ ಬೆಳೆಯೋದು ಗಂಡು ಮಕ್ಕಳಲ್ಲಿ 21 ವರ್ಷದವರೆಗೂ, ಹೆಣ್ಣು ಮಕ್ಕಳಲ್ಲಿ 18. ಅದಾದ್ಮೇಲೆ ಉದ್ದ ಬೆಳಿಲಿಕ್ಕೆ ಸಾಧ್ಯವಿಲ್ಲ, ಅಡ್ಡಡ್ಡ ಬೆಳಿಬಹುದು ಅಷ್ಟೇನೆ. ಆದ್ರಿಂದ ಬಹಳ ಜನಕ್ಕೆ ಇನ್ನೂ ದೊಡ್ಡದಾಗಬೇಕಿತ್ತು, ನನ್ಗೆ ಅವನಿಗೆ ಕಂಪ್ಯಾರಿಸನ್ ಅವನೋ ಮಾತಾಡ್ತಾನೆ, ಫ್ರೆಂಡ್ ಸರ್ಕಲ್ ನಾಗೆಲ್ಲ ಬುರ್ಡೆ ಹೊಡಿತಾರೆ. ದಯವಿಟ್ಟು ಬಿ ಕೇರ್ಫುಲ್. ಸೆಕ್ಷುಯಲ್ ಆಕ್ಟ್ ಮಾತ್ರ ಯಾರು ಫ್ರಾಂಕ್ ಆಗಿ ಮಾತಾಡಲ್ಲ. ತಪ್ಪು ಮಾಹಿತಿ, ನಾನು ರಾತ್ರಿ 4 ಸಾರಿ ಸೆಕ್ಸ್ ಮಾಡಿದೆ, 5 ಸಾರಿ, ಇವೆಲ್ಲ ತಪ್ಪು ಮಾಹಿತಿ ಇರ್ತವೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಮೆಜೆಸ್ಟಿಕ್ ನ ಬೋರ್ಡ್ ಹಾಕೊಂಡಿರ್ತಾರೆ, ಕ್ವಾಕ್ಸ್ ಅಂತೀವಿ, ಅಂತವ್ರ ಹತ್ರ ಹೋಗ್ಬೇಡಿ ದಯವಿಟ್ಟು. ಅವರೆಲ್ಲ ಅನ್ಕ್ವಾಲಿಫೈಡ್, ನಿಮಗೆ ಚೀಟ್ ಮಾಡ್ತಾರೆ, ಮೋಸ ಮಾಡ್ತಾರೆ. ದೇರ್ ಆರ್ ಕ್ವಾಲಿಫೈಡ್ ಡಾಕ್ಟರ್ಸ್. ನೀವು ಯೂಟ್ಯೂಬ್ ನಲ್ಲಿ ಹುಡುಕಿದ್ರೆ, ಇಂಟರ್ನೆಟ್ ನಾಗ ಹುಡುಕಿದ್ರೆ ಸಿಗ್ತಾರೆ ಕ್ವಾಲಿಫೈಡ್ ಎಂಡ್ರಾಲಜಿಸ್ಟ್ ಅಂತೀವಿ ನಾವು. ಸೊ ಅಥವಾ ನಮ್ಮಂತವ್ರು ತಿಳುವಳಿಕೆ ಇರೋ ಡಾಕ್ಟರ್ಗಳು ನಿಮಗೆ ಗೈಡ್ ಮಾಡ್ತೀವಿ. ಆಮೇಲೆ ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಹೇಳ್ತೀವಿ. ಇದ್ರ ಬಗ್ಗೆ ತುಂಬಾ ಮುಜುಗರ ಮಾಡ್ಕೊಂಡು ತಪ್ಪು ಮಾಹಿತಿ ತಿಳ್ಕೊಂಡು ಬೇಡಿ. ಪೀನಿಸಿ ಬಂದಾಗೆ ನಮ್ಮಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಪೀನಿಸ್ ಅಂತಾರೆ ಇದರಲ್ಲಿ, ಕೀಮರಿ ಅಂತ ಅಂತಾರೆ ಡಿಸೆಂಟ್ ಲ್ಯಾಂಗ್ವೇಜ್, ಬೇರೆ ಭಾಷೆ ಇದೆ. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ಚರ್ಮ, ಮಾನೆಯ ಚರ್ಮ ಹಿಂದೆ ಹೋಗ್ಬೇಕು, 5 ವರ್ಷದೊಳಗೂ ಹೋಗಲ್ಲ. ಸಪೋಸ್ ಅದು ಹೋಗ್ಲಿಲ್ಲ ಅಂದ್ರೆ ದಯವಿಟ್ಟು ಸರ್ಕಮ್ಸಿಷನ್. ಮುಸ್ಲಿಮ್ಸ್ ಕತ್ನ ಮಾಡ್ಕೋತಾರೆ, ಅದು ಅವ್ರ ರಿಲಿಜಿಯಸ್. ಜ್ಯೂಸ್ ಅಂಡ್ ಮುಸ್ಲಿಮ್ಸ್ ಆಗೋದ್ರೊಳಗಾಗಿ ಚರ್ಮ ತೆಗೆಸ್ಕೋತಾರೆ, ಅದನ್ನ ಸರ್ಕಮ್ಸಿಷನ್ ಅಂತೀವಿ ನಾವು. ಬೇರೆ ಕಮ್ಯುನಿಟಿ ಅವರು ದಯವಿಟ್ಟು ಚರ್ಮ ಹಿಂದೆ ಹೋಗ್ಲಿಲ್ಲ ಅಂದ್ರೆ ಆ ಚರ್ಮವನ್ನ ತೆಗೆಸ್ಕೊಳ್ಳೋದನ್ನೇ ನಾವು ಸರ್ಕಮ್ಸಿಷನ್ ಅಂತೀವಿ. ಯಾಕಂದ್ರೆ ಅದು ಹಂಗೆ ಬಿಟ್ಕೊಂಡ್ರೆ ಎಷ್ಟೋ ಜನ ನಾವು ನೋಡಿದೀವಿ, ಫಸ್ಟ್ ನೈಟ್ ಸೆಕ್ಸ್ ಆದಾಗ ಅದು ಫೋರ್ಸಿಬಲ್ ಹಿಂದೆ ಹೋಗಿ ಇಷ್ಟಪ್ಪ ಊದ್ಕೊಂಡು ಭೀಮನ್ ಗದೆ ಆಗಿರುತ್ತೆ. ಅದು ಟೈಮ್ನಲ್ಲೂ ನಮ್ಮ ಹತ್ರ ಬರ್ತಾರೆ, ಅದನ್ನ ಪ್ಯಾರಾಫೈಮೋಸಿಸ್ ಅಂತೀವಿ. ಅದರಿಂದ ದಯವಿಟ್ಟು ಅದರ ಉದ್ದ, ಗಾತ್ರ, ಲೆಂತ್ ಜೀನ್ಸ್ ಮೇಲೆ ಹೋಗುತ್ತೆ. ಅದರಿಂದ ಅದು ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ಅದು ನೀವು ಅದೇನ ಇದ್ರೆ ನಾವು ಅದಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ. ಎರೆಕ್ಷನ್ ಅಂದ್ರೆ ಇಮುರೋದು ಅಂತೀವಿ. ಅದು ಡಿಸ್ಫಂಕ್ಷನ್ ಇದ್ರೆ ಸರಿಯಾಗಿ ಆಗಲ್ಲ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ.